ಮಂಗಳೂರಿನ ಸುತ್ತಮುತ್ತ ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆ ಸುರಿದಿದೆ. ಗರೋಡೆ ಎಂಬಲ್ಲಿ ನಸುಕಿನ ಜಾವ 4:30ಕ್ಕೆ ಬಾಡಿಗೆ ಮನೆಗಳ ಮೇಲೆ ತಡೆಗೋಡೆ ಕುಸಿದು ಬಿದ್ದಿದೆ. ತಡೆಗೋಡೆ ಬಿದ್ದ ರಭಸಕ್ಕೆ 4 ಮನೆಯ ಹಿಂಬದಿ ಗೋಡೆ ಸಹಿತ ಚಾವಣಿ ಏಕಾಏಕಿ ಕುಸಿದಿದೆ. 4 ವರ್ಷದ ತನು, 8 ವರ್ಷದ ಅನಾಮಿಕ ಬಲಿಯಾಗಿದ್ದಾರೆ. 46 ವರ್ಷದ ಶಾಂತ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ವಿಚಾರ ತಿಳಿತಾ ಇದ್ದ ಹಾಗೆ ಸಚಿವ ಯುಟಿ ಖಾದರ್ ಮಂಗಳೂರಿಗೆ ಧಾವಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ ಇವತ್ತು 6 ಜನ ಗಾಯಾಳುಗಳು ಅಡ್ಮಿಟ್ ಆಗಿದ್ದರು. ಅದರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅದು ನಮಗೆ ಅತಿ ಇವತ್ತು ನೋವು ಮತ್ತು ದುಃಖ ಇದೆ. ಯಾಕೆ ಪ್ರತಿಯೊಂದು ಪ್ರಾಣ ಕೂಡ ಅದರದ ಮಹತ್ವ ಮತ್ತು ಪಾವಿತ್ರತೆ ಇವ ಸಂದರ್ಭ. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬಹುಶಃ ಅದನ್ನು ಅದರ ಕೆಲಸ ಆಗಬೇಕು ಅಂತ ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ನಾಗರಿಕರು, ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 3 ಜನ ಕೂಡ ಆಸ್ಪತ್ರೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಸೊ